Yes, let's move on to the next problem relating to income from other sources. So here is a problem. Just analyze that. Compute the taxable income from other sources from the following incomes. The first item, there is a huge items here. So these type of problems will come definitely for 14 marks. Okay, director's fees 40,000, completely taxable under income from other sources. Family pension received 50,000. This family pension cannot be taken directly. There is a certain format regarding calculating that I have previously done in one problem. So I'll let you know again while calculating the solution. Rent received from a vacant land, ಯಾವುದೇ ರೀತಿಯಾದ ಖಾಲಿ ಜಾಗ vacant land which is related to income from other sources only and hence taxable. Income from subletting, ಯಾವುದೇ ರೀತಿಯಾದ subletting, whether it is related to subletting of building, subletting of plant and machinery, any subletting items. Just underline this, make a note on this, just underline ಮಾಡ್ಕೊಳ್ಳಿ, very important. Subletting ಅಂತ ಇದ್ರೆ that is compulsory income from other sources. Dividend from domestic company completely exempted. Dividend from mutual fund, that is also completely exempted. POSB up to rupees 3,500 it is exempted. So within 3,500 ಇರೋದ್ರಿಂದ ಇದು ಕೂಡ ಕಂಪ್ಲೀಟಾಗಿ ಎಕ್ಸೆಂಪ್ಟ್ ಆಗುತ್ತೆ. ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ 27,000. ಸೊ ಇಲ್ಲಿ ನಮಗೆ ಯಾವುದೇ ರೀತಿಯಾದ ಸ್ಪೆಸಿಫಿಕ್ ಆಗಿ ಗ್ರಾಸ್ ಅಥವಾ ನೆಟ್ ಆಗಿ ನಮಗೆ ದೇ ಹ್ಯಾವ್ ನಾಟ್ ಸೆಡ್ ಅಸ್ ರೈಟ್. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು, ನಾವು ಫಸ್ಟು ಅಮೌಂಟನ್ನು ರೆಕಗ್ನೈಸ್ ಮಾಡಬೇಕು. ಯಾವ ರೀತಿ ಅಂತಂದರೆ ಸಚ್ ಕ್ಯಾಶುವಲ್ ಇನ್ಕಮ್ಸ್, ಫಾರ್ ಎಕ್ಸಾಂಪಲ್ ಬೋತ್ ಆರ್ ದೀಸ್ ಆರ್ ಆಲ್ಸೋ ಕ್ಯಾಶುವಲ್ ಇನ್ಕಮ್ಸ್. ಸೊ ಫಸ್ಟು ನಾವು ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ನೋಡೋಣ. ಸೊ ಇದು ಕೂಡ ಕ್ಯಾಶುವಲ್ ಇನ್ಕಮ್ಸ್, ಒನ್ ಆಫ್ ದಿ ಕ್ಯಾಶುವಲ್ ಇನ್ಕಮ್ಸ್ ಆಗಿರೋದ್ರಿಂದ ಇದ್ರ ಮೇಲೆ TDS ಅಪ್ಲಿಕೇಬಲ್ ಆಗಬೇಕಾ ಬೇಡವಾ ಅನ್ನೋದು ಕಂಡುಹಿಡಿಯೋಕ್ಕೆ ಫಸ್ಟು ಅಮೌಂಟ್ ಮೇಲೆ ನೋಡ್ಕೋಬೇಕಾಗುತ್ತೆ. ನಾವು ಅಮೌಂಟನ್ನು ನೋಡಿಕೊಂಡು ಕಂಡುಹಿಡಿಬೇಕು ವೆದರ್ ಅಪ್ಲೈ ಫಾರ್ಮುಲಾ ಮಾಡಬೇಕಾ ಇಲ್ವಾ ಅನ್ನೋದು ಕೂಡ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಅಮೌಂಟು ಇಫ್ ಇಟ್ ಎಕ್ಸೀಡ್ಸ್ rupees 10,000 ಕಂಪಲ್ಸರಿ ಈ ಲಾಟ್ರಿ ಅಮೌಂಟು ನಮ್ಮ ಕೈಗೆ ಬರೋಕ್ಕಿಂತ ಮುಂಚೆ ಗೌರ್ಮೆಂಟ್ ಅವರ TDS ಅಮೌಂಟನ್ನು ಡಿಡಕ್ಟ್ ಮಾಡಿನೇ ನಮ್ಮ ಕೈಗೆ ಕೊಡೋದು. ದಟ್ ಈಸ್ ಅ ರೂಲ್ ಹಿಯರ್. ಸೊ ಹಾಗಾಗಿ 10,000 ಎಕ್ಸೀಡ್ ಆಗಿದೆ, ಅಲ್ಲಿ TDS ಡಿಡಕ್ಟ್ ಆಗಿದೆ. ಆ TDS ಡಿಡಕ್ಟ್ ಆಗಿರೋವಂಥ ಅಮೌಂಟ್ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಯಲೇಬೇಕಾಗುತ್ತೆ ಇಲ್ಲಿ. ಸೊ ಯಾವಾಗ ಈ ಥರ ಮಾಡಬೇಕು, ಅಮೌಂಟ್ ಮೇಲೆ ರೆಕಗ್ನೈಸ್ ಮಾಡಬೇಕು ಜಾಸ್ತಿ ಅಂತಂದರೆ ವೇರ್ ಎವರ್ ಗ್ರಾಸ್ ಅಥವಾ ನೆಟ್ ಅಂತ ಅವ್ರು ಸ್ಪೆಸಿಫೈ ಮಾಡಿಲ್ಲ ಅಂತಂದರೆ ಈ ಅಮೌಂಟನ್ನು ನೋಡಿಕೊಂಡು ನಾವು ಆ ಫಾರ್ಮುಲಾ ಅಪ್ಲೈ ಮಾಡಬೇಕಾ ಇಲ್ವಾ ಅನ್ನೋದನ್ನು ನೋಡ್ಕೋಬೇಕು. ಓಕೆ, ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್, ಇದು ಕೂಡ ಇಟ್ಸ್ ಎ ಟೈಪ್ ಆಫ್ ಕ್ಯಾಶುವಲ್ ಇನ್ಕಮ್ಸ್ ರೈಟ್. ಬಟ್ ಹಿಯರ್ ಮತ್ತು ಇಲ್ಲಿ ಗ್ರಾಸ್ ಅಥವಾ ನೆಟ್ಟು ನಮಗೆ ಏನೂ ಹೇಳಿಲ್ಲ. ನಾವು ಆ ಫಾರ್ಮುಲಾ ಅಪ್ಲೈ ಮಾಡಬೇಕಾ, ಗ್ರಾಸ್ ಅಪ್ ಆಗಿ ಕನ್ವರ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಈ ಒಂದು ಅಮೌಂಟನ್ನು ನೋಡಿಕೊಂಡು ವಿ ಹ್ಯಾವ್ ಟು ಡಿಟರ್ಮೈನ್ ಇಟ್ ಹಿಯರ್. ಯಾವುದೇ ರೀತಿಯಾದ ಕ್ಯಾಶುವಲ್ ಇನ್ಕಮ್ಸ್ TDS ಅಪ್ಲೈ ಆಗಬೇಕು ಅಂತಂದರೆ ಅಮೌಂಟ್ ಮಸ್ಟ್ ಎಕ್ಸೀಡ್ 10,000. ಬಟ್ ಇಲ್ಲಿ ನೋಡಿ ಅಮೌಂಟ್ ಈಸ್ ನಾಟ್ ಎಕ್ಸೀಡಿಂಗ್ 10,000. ಇಲ್ಲೇ ನಾವು ಫಾರ್ಮುಲಾ ಅಪ್ಲೈ ಮಾಡ್ಬೋದು, 10,000 ಎಕ್ಸೀಡ್ ಆಗಿದೆ, ಬಟ್ ಇಲ್ಲಿ 10,000 ಎಕ್ಸೀಡ್ ಆಗಿಲ್ಲ. ಸೊ ಡೈರೆಕ್ಟಾಗಿ ನಾವು ಇದನ್ನು ಏನು ಮಾಡ್ತೀವಿ, ಔಟ್ರ್ ಕಾಲಮ್ ಆಗಿ ನಾವು ಡೈರೆಕ್ಟಾಗಿ ಪೂರ್ತಿ ಅಮೌಂಟನ್ನು ತೊಗೊಳ್ತೀವಿ. ಯಾಕೆ ಅಂತಂದರೆ ಇವನಿಗೆ ಬಂದಿದ್ದು ಇಷ್ಟೇ ಅಮೌಂಟು, ಇದರಲ್ಲಿ ಯಾವುದೇ ರೀತಿಯಾದ TDS ವಿತಿನ್ 10,000 ಇರೋದ್ರಿಂದ ಇವನ ಹತ್ರ ಯಾವುದೇ ರೀತಿಯಾದ TDSನ ಡಿಡಕ್ಟ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಇದನ್ನು ಔಟ್ರ್ ಕಾಲಮ್ ತಗೊಳ್ಳೋದು. ರಾಯಲ್ಟಿ ಫ್ರಮ್ ಎ ಬುಕ್ ರಿಟರ್ನ್, ದಿಸ್ ಇಸ್ ಎ ವೆರಿ ರಿಪಿಟೇಟಿವ್ ಅಡ್ಜಸ್ಟ್ಮೆಂಟ್. ರಾಯಲ್ಟಿ ಇಸ್ ಟ್ಯಾಕ್ಸಬಲ್ ಕ್ಯಾಶ್ ಫೌಂಡ್ ಇನ್ ಲಾಕರ್ ದಿ ಸೋರ್ಸ್ ಆಫ್ ವಿಚ್ ಕುಡ್ ನಾಟ್ ಬಿ ಎಕ್ಸ್ಪ್ಲೈನ್ಡ್ ಅಗೇನ್ ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ ಬರೆದು ಕ್ಯಾಶ್ ಕ್ಯಾನ್ ಬಿ ಟೇಕನ್ ಹಿಯರ್ ಡೈರೆಕ್ಟ್ಲಿ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಇಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್, ಅಗೇನ್ ಯಾವುದೇ ರೀತಿಯಾದ ಈ ವಿನ್ನಿಂಗ್ಸ್ ಇಟ್ ಈಸ್ ಎ ಕ್ಯಾಶುವಲ್ ಇನ್ಕಮ್ಸ್. ಕಾರ್ಡ್ ಗೇಮ್ಸ್ ಆಗಿರ್ಬೋದು, ಪಝಲ್ಸ್ ಆಗಿರ್ಬೋದು, ಇಟ್ ಆಲ್ ಕಮ್ಸ್ ಅಂಡರ್ ಕ್ಯಾಶುವಲ್ ಇನ್ಕಮ್ಸ್. ಅಗೇನ್ ಇಲ್ಲೂ ಕೂಡ ಅಷ್ಟೇ ಗ್ರಾಸ್ ಅಥವಾ ನೆಟ್ ಸ್ಪೆಸಿಫೈ ಆಗಿ ನಮಗೇನು ಹೇಳಲಿಲ್ಲ. ವಿ ಹ್ಯಾವ್ ಟು ಡಿಟರ್ಮಿನ್ ಆನ್ ದಿ ಅಮೌಂಟ್ ಗಿವನ್. 10,000 ಎಕ್ಸೀಡ್ ಆಗಿದೆಯಾ, ಆಗಿದ್ದರೆ ಫಾರ್ಮುಲಾ ಅಪ್ಲೈ ಮಾಡಿ ಗ್ರಾಸ್ ಅಪ್ ಮಾಡ್ತೀವಿ. 10,000 ಎಕ್ಸೀಡ್ ಆಗಿಲ್ಲ ಆ್ಯಂಡ್ ಹೆನ್ಸ್ ಇಟ್ ವಿಲ್ ಬಿ ಟೇಕನ್ ಡೈರೆಕ್ಟ್ಲಿ ಟು ದಿ ಔಟ್ರ್ ಕಾಲಮ್. ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್ 8,000. ಯಾವುದೊಂದು ಪ್ರೀವಿಯಸ್ ಪ್ರಾಬ್ಲಮಲ್ಲಿ 8th ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದೇ ರೀತಿ ಇಂಟ್ರೆಸ್ಟ್ ಆನ್ ಬ್ಯಾಂಕ್ FD ಬ್ರ್ಯಾಕೆಟಲ್ಲಿ ಗ್ರಾಸ್ ಅಥವಾ ನೆಟ್ ಏನೂ ಹೇಳಿರಲಿಲ್ಲ. ನಾನು ಅವಾಗ ಏನು ಮಾಡಬೇಕು ಅಂತ ಸಲ್ಯೂಷನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಗ್ರಾಸ್ ಅಥವಾ ನೆಟ್ ಏನು ಸ್ಪೆಸಿಫೈ ಮಾಡಲಿಲ್ಲ. ದಿ ಸೇಮ್ ಥಿಂಗ್ ಆ್ಯಸ್ ಐ ಡಿಸ್ಕಸ್ಡ್ ಅಬೌವ್ ರಿಲೇಟಿಂಗ್ ಟು ಕ್ಯಾಶುವಲ್ ಇನ್ಕಮ್ಸ್ ಯಾವ ರೀತಿ ಅಪ್ಲೈ ಆಗುತ್ತೋ ಇದಕ್ಕೂ ಕೂಡ ಅದೇ ರೀತಿ ಅಪ್ಲೈ ಆಗುತ್ತೆ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್, ಆ್ಯಕ್ಚುಲಿ ಬ್ಯಾಂಕ್ ಡೆಪಾಸಿಟ್ಸ್ ಮೇಲೆ TDS 10% ಹಿಡಿತಾರೆ. ಆದರೆ ಯಾವಾಗ ದೆರ್ ಈಸ್ ಅ ಸರ್ಟೆನ್ ಥ್ರೆಶೋಲ್ಡ್ ಲಿಮಿಟ್, ದಟ್ ಈಸ್ ಅಮೌಂಟ್ ಮಸ್ಟ್ ಎಕ್ಸೀಡ್ 10,000 ಹಿಯರ್ ಆಲ್ಸೋ. ಯಾವುದೇ ರೀತಿಯಾದ ಬ್ಯಾಂಕ್ ಡೆಪಾಸಿಟ್ ನಮ್ಮ ಕೈಗೆ ಬರೋಕ್ಕಿಂತ ಮುಂಚೆ ಅಮೌಂಟ್ 10,000 ಎಕ್ಸೀಡ್ ಆಗಿದ್ರೆ ಅವರು ಕೂಡ TDS ಹಿಡಿತಾರೆ, ಇಲ್ಲ ಅಂದರೆ ಹಿಡಿಯಲ್ಲ. ಸೊ ಹಾಗಾಗಿ ಆ್ಯಸ್ ದಿ ಅಮೌಂಟ್ ಡಸ್ ನಾಟ್ ಎಕ್ಸೀಡ್ಸ್ 10,000 ಇಟ್ ಕ್ಯಾನ್ ಬಿ ಟೇಕನ್ ಡೈರೆಕ್ಟ್ಲಿ ಟು ದಿ outer column. So let's start with the solving the problem.
ಫಸ್ಟ್ ಅಸೆಸಿ ನೇಮ್ ಹಾಕೊಳ್ಳಿ. ದೆರ್ ಈಸ್ ನಥಿಂಗ್, ಅಸೆಸಿ ನೇಮ್ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ನಾನು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, taxable income from other sources heading for the assessment year 1920 complete ಆಗಿ ಬರೀರಿ. ಸೊ later on take one by one item. Director fees outer column ಹಾಕೊಳ್ಳಿ, ಇದನ್ನ 40,000. ಸೊ next is family pension received. ಯಾವುದೇ ರೀತಿಯಾದ ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಕೆನಾಟ್ ಬಿ ಟೇಕನ್ ಡೈರೆಕ್ಟ್ಲಿ. ದೆರ್ ಈಸ್ ಅ ಸರ್ಟೈನ್ ಒಂದು ಫಾರ್ಮುಲಾ ಇದೆ, ಅದನ್ನು ಅಪ್ಲೈ ಮಾಡಬೇಕು. ಮೈನಸ್ ಇರೋ ಫಾರ್ಮುಲಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು, 1/3 ಆಫ್ 50,000, ದಟ್ ಈಸ್ 1/3 ಆಫ್ ಗಿವನ್ ಅಮೌಂಟ್ ಫ್ಯಾಮಿಲಿ ಪೆನ್ಷನ್. ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ದಿಸ್ ಇಟ್ ವಿಲ್ ಕಮ್ ಟು rupees 16,667, or a standard amount given by the IT Act is 15,000. So whichever is less will be taken to the outer column, that is 15,000 ತಗೊಂಡು 50,000 ಇಂದ ಡಿಡಕ್ಟ್ ಮಾಡಿದಾಗ ವಿ ವಿಲ್ ಗೆಟ್ ಅನ್ ಅಮೌಂಟ್ ಆಫ್ 35,000. ಸೊ ನೆಕ್ಸ್ಟ್ ಈಸ್ ರೆಂಟ್ ರಿಸೀವ್ಡ್ ಫ್ರಮ್ ವೇಕೆಂಟ್ ಲ್ಯಾಂಡ್. ಸೊ ಇದು ಕೂಡ ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ದಿ ಹೆಡ್ ಅದರ್ ಸೋರ್ಸಸ್, ಕಂಪ್ಲೀಟ್ ಆಗಿ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಸಬ್ಲೆಟ್ಟಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್. ಸಬ್ಲೆಟ್ಟಿಂಗ್ ಯಾವುದೇ ರೀತಿಯಾದ ಇದ್ದರೆ ಅದು ಕೂಡ ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ನೆಕ್ಸ್ಟ್ ಈಸ್ ಡಿವಿಡೆಂಡ್ ಫ್ರಮ್ ಯಾವ ಕಂಪನಿ, ಡೊಮೆಸ್ಟಿಕ್ ಕಂಪನಿ ಅಂತಿರೋದ್ರಿಂದ ಇಟ್ ಈಸ್ ಎಕ್ಸೆಂಪ್ಟೆಡ್. ಅಗೇನ್ ಡಿವಿಡೆಂಡ್ ಫ್ರಮ್ ಮ್ಯೂಚುವಲ್ ಫಂಡ್ ಅಂತಿದೆ. ಸೊ ಯಾವುದೇ ರೀತಿಯಾದ ಮ್ಯೂಚುವಲ್ ಫಂಡು ಕೂಡ ಇಟ್ ವಿಲ್ ಬಿ ಎನ್ ಎಕ್ಸೆಂಪ್ಟ್. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ಸ್ ಅಕೌಂಟ್. ಸೊ ಈ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕು ಅಪ್ ಟು ₹3,500 ಎಕ್ಸೆಂಪ್ಟ್ ಆಗುತ್ತೆ. ಬಟ್ ಇಲ್ಲಿ ನಮ್ಮ ಹತ್ರ ಅಮೌಂಟ್ ಇರೋದು 2,000, ಈ ಕ್ರಾಸ್ ಆಗಿಲ್ಲ 3,500. ಸೊ ಹಾಗಾಗಿ ಇದು ಕೂಡ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಬಂದು ವಿನ್ನಿಂಗ್ಸ್ ಫ್ರಮ್ ಲಾಟರಿ. ಸೊ ಇಲ್ಲಿ ನಮಗೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಅಲ್ಲ, ಕ್ರಾಸ್ ಅಥವಾ ನೆಟ್ ಅಂತ ಅಂದ್ಕೊಂಡು ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡ್ರು TDS ಅಪ್ಲೈ ಮಾಡಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಆ್ಯಸ್ ದಿ ಅಮೌಂಟ್ ಎಕ್ಸೀಡ್ಸ್ 10,000 TDS ಈಸ್ ಕ್ಯಾಲ್ಕುಲೇಟೆಡ್ ಅಥವಾ ಡಿಡಕ್ಟೆಡ್. TDS ವಿಲ್ ಬಿ ಡಿಡಕ್ಟೆಡ್. ಸೊ ಹಾಗಾಗಿ ಅಮೌಂಟ್ 10,000 ಎಕ್ಸೀಡ್ ಆಗಿರೋದ್ರಿಂದ ನಾವು ಇಲ್ಲಿ ಏನು ಮಾಡಬೇಕು, ಅಪ್ಲೈ ದಿ ಫಾರ್ಮುಲಾ ಫಾರ್, ಯಾವುದಕ್ಕೋಸ್ಕರ, ಗ್ರಾಸ್ ಅಪ್ ಮಾಡೋದಕ್ಕೋಸ್ಕರ ಫಾರ್ಮುಲಾ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ಒನ್ಸ್ ಅಗೇನ್ ಐ ರಿಪೀಟ್ ಹಿಯರ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಇಲ್ಲಿ ಗ್ರಾಸ್ ಅಥವಾ ನೆಟ್ಟು ಬ್ರ್ಯಾಕೆಟಲ್ಲಿ ಏನೂ ಸ್ಪೆಸಿಫೈ ಮಾಡಿ ಹೇಳಿಲ್ಲ ಅಂತಂದರೆ ನಾವೇನು ಮಾಡಬೇಕು, ಈ ಅಮೌಂಟನ್ನು ಫಸ್ಟು ಬರ್ಕೋಬೇಕು. ಆ್ಯಸ್ ದಿ ಅಮೌಂಟ್ ಎಕ್ಸೀಡ್ಸ್ 10,000 TDS ಇಸ್ ಡಿಡಕ್ಟೆಡ್. ಓಕೆನಾ? ಆ್ಯಂಡ್ ಹೆನ್ಸ್ 10,000 ಎಕ್ಸೀಡ್ ಆಗಿರೋದ್ರಿಂದ TDS ಡಿಡಕ್ಟ್ ಆಗಿದೆ. ಸೊ ಇದನ್ನು ನಾವು ಹೆಂಗೆ ಕಂಡುಹಿಡಿತೀವಿ, TDS ಎಷ್ಟು ಡಿಡಕ್ಟ್ ಆಗಿದೆ ಅಂದ್ಕೊಂಡು ಬೈ ಗ್ರಾಸ್ ಸಿಂಬಲ್. ಯಾವ 10,000 ಎಕ್ಸೀಡ್ ಆಗಿದ್ರೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾತಕ್ಕೋಸ್ಕರ, ಇನ್ ಆರ್ಡರ್ ಟು ಕನ್ವರ್ಟ್ ಇನ್ ಟು ದಿ ಗ್ರಾಸ್ ಅಪ್ ಅಮೌಂಟ್. ದೇರ್ ಫೋರ್ ದಿ ಅಮೌಂಟ್ ಈಸ್ 27,000 into 100 divided by 70. The total amount after calculating this is 38,571. So next is winnings from horse race. Again the same problem, gross ಅಥವಾ net specify ಮಾಡಿ ಹೇಳಿಲ್ಲ. As the amount is, ಇಲ್ಲಿ ಮೋರ್ ದೆನ್ 10,000 ಇತ್ತು, ಬಿಕಾಸ್ ನಮ್ಮ ಹತ್ರ ಅಮೌಂಟ್ ಎಷ್ಟು ಕೊಟ್ಟಿದ್ರು 27,000 ಇತ್ತು. ಬಟ್ ಇಲ್ಲಿ ಅಮೌಂಟ್ 4,000 ಮಾತ್ರ ಇದೆ. ಆ್ಯಂಡ್ ಹೆನ್ಸ್ ಆ್ಯಸ್ ದಿ ಅಮೌಂಟ್ ಈಸ್ ಲೆಸ್ ದೆನ್ 10,000 TDS ಈಸ್ ನಾಟ್ ಡಿಡಕ್ಟೆಡ್ ಅನ್ನೋದನ್ನು ಇಲ್ಲಿ ಬರಿಬೇಕಾಗುತ್ತೆ. ಸೊ ಹಾಗಾಗಿ ಲೆಸ್ ದೆನ್ 10,000 ಇರೋದ್ರಿಂದ ನೋ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಅದನ್ನು ಔಟ್ರ್ ಕಾಲಮ್ ತಗೊಳ್ಳಿ, 4,000. ನೆಕ್ಸ್ಟ್ ಬಂದು ರಾಯಲ್ಟಿ ಫ್ರಮ್ ಎ ಬುಕ್ ರಿಟರ್ನ್ 40,000. ಕ್ಯಾಶ್ ಫೌಂಡ್ ಇನ್ ಲಾಕರ್ ದ ಸೋರ್ಸ್ ಆಫ್ ವಿಚ್ ಈಸ್ ಅನ್ಎಕ್ಸ್ಪ್ಲೈನ್ಡ್. ಸೊ ಹಾಗೆ ಬರ್ಕೊಳ್ಳೋಣ, ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಅಥವಾ ಅನ್ಎಕ್ಸ್ಪ್ಲೈನ್ಡ್ ಇನ್ಕಮ್ ಅಂತ ಬರೆದು ಕ್ಯಾಶ್ ಸಿಕ್ತು. ಎಷ್ಟು, 5 lakh rupees has been given. I will take it directly to the outer column. Next is dividend from foreign company. Any foreign company dividend is completely taxable. Take it to the outer column. Next again ಇಲ್ಲಿ ಬಂದು winnings from card games.
ಓಕೆ, ಅಗೇನ್ ವಿನ್ನಿಂಗ್ಸ್, ಕಾರ್ಡ್ ಗೇಮ್ಸ್, ಇದು ಕ್ಯಾಶುವಲ್ ಇನ್ಕಮ್ ರಿಲೇಟೆಡ್ ಐಟಮ್ಸ್. ಇಲ್ಲೂ ಕೂಡ ನಥಿಂಗ್ ಹ್ಯಾವ್ ಬಿನ್ ಸ್ಪೆಸಿಫೈಡ್, ನೆಟ್ ಅಥವಾ ಗ್ರಾಸ್. ಅಗೇನ್ ಬ್ರ್ಯಾಕೆಟಲ್ಲಿ ಏನು ಬರ್ಕೋಬೇಕು, ಆ್ಯಸ್ ದಿ ಅಮೌಂಟ್ ಈಸ್ ಲೆಸ್ ದ್ಯಾನ್ 10,000 TDS ಈಸ್ ನಾಟ್ ಡಿಡಕ್ಟೆಡ್ ಆ್ಯಂಡ್ ಹೆನ್ಸ್ TDS ಡಿಡಕ್ಟ್ ಮಾಡಿಲ್ಲ ಅಂತಂದರೆ ಏನು ಮಾಡಬೇಕು, ಲೆಸ್ ದ್ಯಾನ್ 10,000 ಇದ್ದರೆ ಡೈರೆಕ್ಟಾಗಿ ವಿ ಕ್ಯಾನ್ ಟೇಕನ್ ಇಟ್ ಟು ದಿ ಔಟರ್ ಕಾಲಮ್ 5,000. ಒನ್ ಮೋರ್ ಐಟಮ್ ಇದೆ, ಇಂಟ್ರೆಸ್ಟ್ ರಿಸೀವ್ಡ್ ಬೈ ಬ್ಯಾಂಕ್ ಡೆಪಾಸಿಟ್. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಡೆಪಾಸಿಟ್. ಸೊ ಹಿಯರ್ ಆಲ್ಸೋ ನಥಿಂಗ್ ಹ್ಯಾವ್ ಬೀನ್ ಸ್ಟೇಟೆಡ್ ವೆದರ್ ಗ್ರಾಸ್ ಆರ್ ನೆಟ್ ಅಂತ. ಸೊ ಆ್ಯಸ್ ದಿ ಅಮೌಂಟ್ ಎಕ್ಸಿಡ್ ಆಗಿದೆಯಾ ಅಥವಾ ವಿತಿನ್ 10,000 ಇದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಎಕ್ಸಿಡ್ ಆಗಿಲ್ಲ ಬಿಕಾಸ್ ವಿ ಹ್ಯಾವ್ ಓನ್ಲಿ 8,000 ಹಿಯರ್. ಆ್ಯಸ್ ದಿ ಅಮೌಂಟ್ ಈಸ್ ಲೆಸ್ ದ್ಯಾನ್ 10,000, TDS ಈಸ್ not deducted and hence no gross up taken directly to the outer column. So after all these items ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ the total income will arrive at 6,83,571. So this is the taxable income from other sources. So let's move on to the 10th problem. Next, from the following particulars of Mr. A, compute his income from other sources for the assessment year 1920. Okay, one by one items ನೋಡಿ. Even this will come for 14 marks, I hope so. Ground rent received is 50,000. ಸೊ ಗ್ರೌಂಡ್ ರೆಂಟು, ವೇಕೆಂಟ್ ಲ್ಯಾಂಡು, ಸಬ್ಲೈಟು ಇದೆಲ್ಲನೂ ಕೂಡ ಅದರ್ ಸೋರ್ಸಸ್ಸಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 41,500. ಬ್ರ್ಯಾಕೆಟಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಗ್ರಾಸಾ ನೆಟ್ಟಾ ಅನ್ನೋದನ್ನು ಫಸ್ಟು ಅನಲೈಸ್ ಮಾಡಬೇಕು. ನೆಟ್ ಅಂತ ಹೇಳ್ಬಿಟ್ಟಿದ್ದಾರೆ. ಅವರು TDSನ 10% ಅಂತಲೂ ಕೊಟ್ಟಿದ್ದಾರೆ. ಅವ್ರು ಹೇಳಿಲ್ಲ ಅಂತಂದರೂ ಕೂಡ ವಿ ವಿಲ್ ಅಪ್ಲೈ ದಿ TDS ರೇಟ್ ಅಟ್ ದಿ ಪ್ರಿಸ್ಕ್ರೈಬ್ಡ್ ರೇಟ್ ಗಿವನ್ ಬೈ ದಿ IT ಅಥಾರಿಟಿ ಇಸ್ 10% ಓನ್ಲಿ ಅಲ್ವಾ. ಸೊ ನಮಗೆ ಇದ್ರೇನು ಅವಶ್ಯಕತೆ ಏನಿಲ್ಲ. ನಮಗೆ ಬೇಕಾಗಿರೋದು ನೆಟ್ಟಾ ಅಥವಾ ಗ್ರಾಸಾ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟು. ಸೊ ಆ್ಯಸ್ ಇಟ್ ಈಸ್ ಗಿವನ್ ನೆಟ್, ಇದನ್ನು ಕನ್ವರ್ಷನ್ ಮಾಡಬೇಕು ನಾವು, ಗ್ರಾಸ್ ಅಪ್ ಆಗಿ ಕನ್ವರ್ಷನ್ ಮಾಡಬೇಕು. ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ರೆಂಟ್ ಫ್ರಮ್ ಸಬ್ಲೆಟಿಂಗ್ ಆಫ್ HP. ಅಗೇನ್ ಇಲ್ಲಿ ಅಂಡರ್ಲೈನ್ ಮಾಡಿ, ಸಬ್ಲೆಟ್ ಅನ್ನೋದು ವಿಚ್ ಇಸ್ ಇಂಪಾರ್ಟೆಂಟ್. ಸಬ್ಲೆಟ್ ಅಂತ ಕೊಟ್ಟರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಟ್ಯಾಕ್ಸಬಲ್ ಆಗುತ್ತೆ. ಇದು 1,50,000. ರೆಂಟ್ ಫ್ರಮ್ ಅಂತಿದೆ, ದಿಟ್ ಈಸ್ ಇನ್ಕಮ್ ಇದು. ಸೊ ಇನ್ಕಮ್ ಎಷ್ಟು, 1,50,000. ನೆಕ್ಸ್ಟ್ ಐಟಮ್ ಏನು, ರೆಂಟ್ ಪೇಯ್ಡ್ ಆನ್ ದಿಸ್ ಹೌಸ್ ಪ್ರಾಪರ್ಟಿ ಅಂತಂದರೆ ಇದಕ್ಕೆ ರಿಲೇಟೆಡ್ 2,50,000 ಪೇಯ್ಡ್ ಅಂತಿದೆ, ಅಂಡರ್ಲೈನ್ ಮಾಡಿ, ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಸ್ ಆಗುತ್ತೆ ವಿಚ್ ಈಸ್ ಟು ಬಿ ಡಿಡಕ್ಟೆಡ್. ಆ್ಯಂಡ್ ಹಾಫ್ ಈಸ್ ಸಬ್ಲೆಟ್. ಸೊ ಅವ್ನು ಪೇಮೆಂಟ್ ಮಾಡ್ತಾ ಇರೋದು 2,50,000ನಲ್ಲಿ ಎಷ್ಟು ಸಬ್ಲೆಟ್ ಮಾಡ್ತಾ ಇದ್ದಾನೆ ಅದು ಇಂಪಾರ್ಟೆಂಟು. ಹಾಫ್, ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದೆ, ಯಾವುದೇ ರೀತಿಯಾದ ಇನ್ಕಮ್ಸ್ ಮೇಲೆ ಸಬ್ಲೆಟ್ ಮಾಡಿದರೆ 1/3 ಆಗಿರ್ಬೋದು, ಹಾಫ್ ಆಗಿರ್ಬೋದು, ಅಥವಾ 60%, 70% ಇದೆ ಅಂತ ಕೊಟ್ಟರೆ, ಇನ್ಕಮಲ್ಲಿ ನೀವು ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ಆ 1/3 ಹಾಫು ಏನೇ ಒಂದು ಪರ್ಸೆಂಟೇಜ್ ಇದ್ರೂ ಬರೀ ಅದನ್ನು ಎಕ್ಸ್ಪೆನ್ಸಸ್ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಅಂತ. ಅಗೇನ್ ಇಲ್ಲೂ ಕೂಡ ಅದೇ ರಿಪೀಟ್ ಆಗುತ್ತೆ. ರೆಂಟ್ ಪೇಯ್ಡ್ ಈಸ್ 2,50,000 ಇಂಟು ಹಾಫ್ ಮಾಡ್ಕೋಬೇಕು. ಫಾರ್ ಕಲೆಕ್ಷನ್ ಆಫ್ ರೆಂಟ್ ಫ್ರಮ್ ಸಬ್ ಟೆನೆಂಟ್ ಎ ಸಮ್ ಆಫ್ 6,000 ಈಸ್ ಸ್ಪೆಂಟ್. ಅಗೇನ್ ಅಷ್ಟೇ, ಇದರಲ್ಲೂ ಅಷ್ಟೇ 6,000 ಕಲೆಕ್ಷನ್ ರೆಂಟನ್ನು ತೊಗೊಳ್ತಾ ಇದ್ವಿ. ಇದು ಸಬ್ ಟೆನೆಂಟ್. ಸೊ ಹಾಗಾಗಿ ವಿ ಹ್ಯಾವ್ ಟು ಕನ್ಸಿಡರ್ ಬೋತ್ ದಿ ಐಟಮ್ಸ್ ಆಸ್ ಅನ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಈಸ್ 3,000. ಸೊ ಎಕ್ಸಾಕ್ಟ್ಲಿ 3,000 ಇದೆ, ಬಟ್ ನಮಗೆ ಬೇಕಾಗಿರೋದು 3,500ಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ. ಸೊ ವಿತಿನ್ 3,500 ಇದೆ ಅಂದರೆ ಇದು ಕೂಡ ಕಂಪ್ಲೀಟ್ಲಿ ಎಕ್ಸಮ್ಟೆಡ್ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಕಂಟಿನ್ಯೂಯೇಷನ್. ಸಾರಿ ಫಾರ್ ದ ಡಿಲೇ. ಓಕೆ, ಇಲ್ಲಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಎ ಫರ್ಮ್ ಈಸ್ 67,500. ಸೊ ಅಗೇನ್ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಆನ್ ದಿ ಡೆಪಾಸಿಟ್ ವಿತ್ ದಿ ಫರ್ಮ್, ಅಗೇನ್ ಇಲ್ಲೂ ಕೂಡ ನೆಟ್ ಅಂತ ಇದೆ. ಎಲ್ಲೆಲ್ಲಿ ನೆಟ್ ಇದೆ ವಿ ಹ್ಯಾವ್ ಟು ಕಂಪಲ್ಸರಿ ಕನ್ವರ್ಟ್ ಇಟ್ ಇನ್ ಟು ದಿ ಗ್ರಾಸ್. ಡೆಪಾಸಿಟ್, ಅಗೇನ್ ಡೆಪಾಸಿಟ್ಸ್ ಅಮೌಂಟ್ ಮೇಲೆ 10% TDS ಸೇಮ್ ಅಪ್ಲೈಸ್ ಇಯರ್. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಯು ಆಲ್ ನೋ ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ, ಎಸ್ ಇಟ್ ಈಸ್ ಕಂಪ್ಲೀಟ್ಲಿ ಟ್ಯಾಕ್ಸಬಲ್. ವಿನ್ನಿಂಗ್ಸ್ ಫ್ರಮ್ TV ರಿಯಾಲಿಟಿ ಶೋ, ಯಾವುದೇ ರೀತಿಯಾದ ವಿನ್ನಿಂಗ್ಸ್ ಬಂದರೆ ಇಟ್ ಈಸ್ ಅ ಕ್ಯಾಶುವಲ್ ಇನ್ಕಮ್ಸ್. ಸೊ TV ರಿಯಾಲಿಟಿ ಶೋ, ಫಾರ್ ಎಕ್ಸಾಂಪಲ್ ಯಾವುದೇ ರೀತಿಯಾದ TVಯಿಂದ
ರಿಯಾಲಿಟಿ ಶೋಸಿಂದ ಅವನು ಅಮೌಂಟ್ ಗೆದ್ದರೆ ಅವನಿಗೆ ಪೂರ್ತಿ ಅಮೌಂಟು ಇಷ್ಟು ಸಿಗೋಲ್ಲ. ಇದನ್ನು ಗ್ರಾಸ್ ಅಪ್ ಮಾಡಿ ಎಷ್ಟು ಸಿಗುತ್ತೆ, ಟಿ ಡಿ ಎಸ್ ಎಷ್ಟು ಡಿಡಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕು. ಬಿಕಾಸ್ ಇಲ್ಲಿ ನೆಟ್ ಅಂತ ಕೊಟ್ಟಿದ್ದಾರೆ, ಕಂಪಲ್ಸರಿ ಇಟ್ ಈಸ್ ಟು ಬಿ ಗ್ರಾಸ್ಡ್ ಅಪ್. ಸೇಮ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಏನು ಟಿ ಡಿ ಎಸ್ ಅಪ್ಲಿಕೇಬಲ್ ಮಾಡ್ತೀವಿ, ಈ ವಿನ್ನಿಂಗ್ಸ್ಗೂ ಕೂಡ ಸೇಮ್ ಟೈಪ್ ಆಫ್ ರೇಟನ್ನು ಟಿ ಡಿ ಎಸ್ಗೆ ಅಪ್ಲೈ ಮಾಡ್ತೀವಿ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಈಸ್ 13,000. ಸೊ ಓಕೆ, ಲೆಟ್ಸ್ ಮೂವ್ ಆನ್ ಟು ಸಾಲ್ವ್ ದಿ ಪ್ರಾಬ್ಲಮ್. SSC ನೇಮ್ ಬರ್ಕೊಳ್ಳಿ ಫಸ್ಟು. ಮಿಸ್ಟರ್ ಎ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಫಸ್ಟ್ ಈಸ್ ಗ್ರೌಂಡ್ ರೆಂಟ್. Ground rent received is 50,000. Next is interest on ಬ್ಯಾಂಕ್ ಡೆಪಾಸಿಟ್. ಸೊ ಬ್ರ್ಯಾಕೆಟಲ್ಲಿ ಅವ್ರು ಏನು ಹೇಳಿದ್ದಾರೆ, ನೆಟ್ ಅಂತ ಹೇಳಿದರೆ, ವೇರೆವರ್ ನೆಟ್ ಅಂತ ಹೇಳಿರ್ತಾರೆ ಅಲ್ಲಿ ನಾವು ವಿ ಹ್ಯಾವ್ ಟು ಅಪ್ಲೈ ದಿ ಫಾರ್ಮುಲಾ ಫಾರ್ ಕನ್ವರ್ಟಿಂಗ್ ದಿ ಅಮೌಂಟ್ ಇಂಟು ಗ್ರಾಸ್. ಸೊ ಅಮೌಂಟ್ ಎಷ್ಟು, 41,400 ಇಂಟು 100 ಡಿವೈಡೆಡ್ ಬೈ 90. ಸೊ ಇನ್ನು 10% ಏನಾಗಿದೆ, ಟಿ ಡಿ ಎಸ್ನ ಹಿಡಿದಿದ್ದಾರೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಾದಮೇಲೆ ನಮಗೆ ಬರೋವಂಥ ಅಮೌಂಟು 46,000. ಸೊ ನೆಕ್ಸ್ಟು ರೆಂಟ್ ಫ್ರಮ್ ಸಬ್ಲೆಟ್. ಸೊ ಇಲ್ಲಿ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಇರೋದ್ರಿಂದ ಟೇಕ್ ಇಟ್ ಟು ದಿ ಇನ್ನರ್ ಕಾಲಮ್. 1,50,000 ಮೈನಸ್ ರೆಂಟ್ ಪೇಯ್ಡ್. ರಿಲೇಟೆಡ್ ಎಕ್ಸ್ಪೆನ್ಸಸ್ನ ಇಲ್ಲೇ ಡಿಡಕ್ಟ್ ಮಾಡಬೇಕಾಗುತ್ತೆ. ರೆಂಟ್ ಪೇಯ್ಡ್ ಈಸ್ 2,50,000 ಇಂಟು ಹಾಫ್ ಈಸ್ ಸಬ್ಲೆಟ್. ಇದರಲ್ಲಿ ಅರ್ಧ ಮಾತ್ರ ತಗೊಂಡಾಗ 1,25,000 ಆಗುತ್ತೆ. For collection of rent from subtenant, a sum of 6,000 is spent minus collection charges of rent from subtenant. ಸೊ ಸಬ್ಲೆಟ್ ಮಾಡಿರೋದೆಷ್ಟು, ಹಾಫ್ ಮಾತ್ರ. ಸೊ ಈ ಹಾಫ್ ಮಾತ್ರ ಸಬ್ಲೆಟ್ ಮಾಡಿದ್ದಾನೆ. ಆ ಸಬ್ಲೆಟ್ ಮಾಡಿರೋ ಅಂಥ ಅಮೌಂಟ್ ಮೇಲೇ ಕಲೆಕ್ಷನ್ ಚಾರ್ಜಸ್ ಈಸ್ ನಾಟ್ ಆನ್ ಹೋಲ್ ಹೌಸ್ ಪ್ರಾಪರ್ಟಿ. ಓಕೆನಾ, ಹೋಲ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿದರೆ ಮತ್ತೆ ಈ ಕಲೆಕ್ಷನ್ ಚಾರ್ಜಸಲ್ಲಿ ಹಾಫ್ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲೇನೋ ರಿಲೇಟೆಡ್ ಟು ಓನ್ಲಿ ಸಬ್ಲೆಟ್ ಅಂತ ಅವರೇ ಹೇಳಿದ್ದಾರೆ. ಬಿಕಾಸ್ ಇಲ್ಲಿ ನೋಡಿ, ಕಲೆಕ್ಷನ್ ಆಫ್ ರೆಂಟ್ ಫ್ರಮ್ ಸಬ್ ಟೆನೆಂಟ್. ಸೊ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಓನ್ಲಿ ಸಬ್ಲೆಟ್ ಮಾತ್ರ. ಬಟ್ ಇಲ್ಲಿ ರೆಂಟ್ ಪೇಯ್ಡ್ ಆನ್ ದಿಸ್ ಹೋಲ್ ಹೌಸ್ ಪ್ರಾಪರ್ಟಿ ಎಷ್ಟು, 2,50,000. ಆದರೆ ನಮಗೆ ಬೇಕಾಗಿದ್ದೆಷ್ಟು, ಸಬ್ಲೆಟ್ ರಿಲೇಟೆಡ್ ಮಾತ್ರ ಹಾಫು. ಸೊ ಅದರಲ್ಲಿ ಹಾಫ್ ತೊಗೊಂಡಿದ್ದೀವಿ. ಈ ಕಲೆಕ್ಷನ್ ಚಾರ್ಜಸ್ ಮೇಲೆ ಯಾಕೆ ಹಾಫ್ ತೊಗೋತಾ ಇಲ್ಲ ಅಂತ, ಈ ಕಲೆಕ್ಷನ್ ಚಾರ್ಜಸ್ ಈಸ್ ಫ್ರಮ್ ಸಬ್ಟೆನೆಂಟ್ ಮಾತ್ರ, ನಾಟ್ ಆನ್ ದಿ ಹೋಲ್ ಹೌಸ್ ಪ್ರಾಪರ್ಟಿಗೆ ರಿಲೇಟೆಡ್ ಅಲ್ಲ. ಇಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಆನ್ ಸಬ್ಟೆನೆಂಟ್ ಮಾತ್ರ. ಸೊ ಹಾಗಾಗಿ ಅವರೇ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಓನ್ಲಿ ಪರ್ಟಿಕ್ಯುಲರ್ ಆಗಿ ಸಬ್ಟೆನೆಂಟ್ಗೆ ನಾನು ಕೊಡ್ತಾ ಇರೋದು 6,000 ಅಂತ. ಸೊ ಇದನ್ನು ಕನ್ವರ್ಷನ್ ಮಾಡಿಬಿಡಿ. ಓನ್ಲಿ ಇನ್ ಕೇಸ್ ಆಫ್ ಕಲೆಕ್ಷನ್ ಚಾರ್ಜಸ್ ಆನ್ ಹೋಲ್ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದರೆ ನಾವು ಅದನ್ನು ಹೋಲ್ ಬೇಡ, ನಮಗೆ ಸಬ್ಲೆಟ್ ಆಗ್ತಿರೋದು ಎಷ್ಟು ಅಷ್ಟನ್ನು ಮಾತ್ರ ಅಪ್ಲಿಕೇಬಲ್ ಮಾಡ್ಕೊಳ್ತಾ ಇದ್ವಿ. ಸೊ ಇಲ್ಲಿ ನೋಡ್ನಿಟ್ಟು ವಾರಿ 19,000 ಟ್ಯಾಕ್ಸಬಲ್ ಔಟರ್ ಕಾಲಮ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ POSB ಎಕ್ಸಮ್ಟ್ ಆಗುತ್ತೆ. ಬಿಕಾಸ್ 3,500ಗಿಂತ ಜಾಸ್ತಿ ಇಲ್ಲ ಅಮೌಂಟ್, ಇಲ್ಲಿ 3,000 ಮಾತ್ರ ಇದೆ, ಎಕ್ಸಮ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ಫರ್ಮ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್, ಎಲ್ಲಾದರೂ ಡೆಪಾಸಿಟ್ ಇರಲಿ, ವಿತ್ ಬ್ಯಾಂಕ್ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಅಲ್ಲೂ ಕೂಡ ಟಿ ಡಿ ಎಸ್ ಹಿಡಿತಾರೆ. ಆ್ಯಸ್ ನೆಟ್ ಈಸ್ ಅಪ್ ಕೊಟ್ಟಿರೋದ್ರಿಂದ ಅಪ್ಲೈ ದಿ ಫಾರ್ಮುಲಾ ಟು ಗ್ರಾಸ್ ಅಪ್. ದಿ ಅಮೌಂಟ್ ಗಿವನ್ ಈಸ್ 67,500 ಇಂಟು ಯಾವುದೇ ರೀತಿಯಾದ ಡೆಪಾಸಿಟ್ಸ್ ಮೇಲೆ ದ ಟಿ ಡಿ ಎಸ್ ಅಪ್ಲಿಕಬಲ್ ಈಸ್ 10%. ಸೊ ಹಾಗಾಗಿ ಇಂಟು 100 ಡಿವೈಡೆಡ್ ಬೈ 90. ಸೊ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ we will come to rupees 75,000. So the next thing is dividend from Indian company. Dividend from Indian company, ಯಾವುದೇ ರೀತಿಯಾದ ಡೊಮೆಸ್ಟಿಕ್ ಕಂಪನಿ, ಇಂಡಿಯನ್ ಕಂಪನಿ, ಇಟ್ ಈಸ್ ಕಂಪ್ಲೀಟ್ಲಿ exempted. Again, next is dividend from cooperative society, completely taxable, 3,500. next ಬಂದು winnings from TV reality show. so this is a casual incomes. again ಇಲ್ಲಿ ಬ್ರ್ಯಾಕೆಟಲ್ಲಿ ನೆಟ್ ಅಂತ ಕೊಟ್ಟಿರೋದ್ರಿಂದ convert it into the gross up by applying the formula, that is 1,05,000 ಇಂಟು 100 ಡಿವೈಡೆಡ್ ಬೈ ಕ್ಯಾಶುವಲ್ ಇನ್ಕಮ್ಸ್ಗೆ ಟಿ ಡಿ ಎಸ್ ಎಷ್ಟು ಹಿಡಿದ್ದಾರೆ, 30% ಹಿಡಿತಾರೆ. ಸೊ ಹಾಗಾಗಿ ಇವನ ಹತ್ರ ಬಂದಿದೆ ಎಷ್ಟು, 70. ಸೊ ಟೋಟಲ್
ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ ಈಸ್ 1,50,000. ನೋಡಿ ಅವ್ನು ಗೆದ್ದಿರೋದು 1,50,000 ಬಟ್ ಅವ್ನ ಕೈಗೆ ಸಿಕ್ಕಿರೋದು 1,05,000. ಆ ಡಿಫ್ರೆನ್ಸ್ ಅಮೌಂಟ್ ಏನು? ಇಟ್ ಈಸ್ ನಥಿಂಗ್ ಬಟ್ TDS. ನೆಕ್ಸ್ಟ್ ಬಂದು ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಕಂಪ್ಲೀಟ್ಲಿ ಟ್ಯಾಕ್ಸಬಲ್ 13,000. ಓಕೆ, ದಟ್ಸ್ ಇಟ್. ಸೊ ಟೋಟಲ್ ಆಫ್ ಆಲ್ ದೀಸ್ ಐಟಮ್ಸ್ ಔಟರ್ ಕಾಲಮಲ್ಲಿ ಇರೋದನ್ನೆಲ್ಲ ಟೋಟಲ್ ಮಾಡಿದಾಗ ನಮಗೆ 3,56,500. ಸೊ ದಿಸ್ ಈಸ್ ದಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್.